ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ನಡೆದ ಪೇಪರ್ 1 ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಟಿಇಟಿ ಪ್ರಶ್ನೆ ಪತ್ರಿಕೆಯ ಒಂದು ಮಾದರಿ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಟಿಇಟಿ ಪೇಪರ್ 1 ಈಗಾಗಲೇ ಟಿಇಟಿ ಪೇಪರ್ 1 ಮುಂಜಾನೆ ಈ ಪೇಪರ್ ನ ಪರೀಕ್ಷೆಯನ್ನು ಮುಗಿದಿರುತ್ತದೆ. ಹೀಗಾಗಿ ಆ ಒಂದು ಪರೀಕ್ಷೆಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇಂದು ನಾನು ಉತ್ತರವನ್ನು ನೀಡ್ತಾ ಇದ್ದೇನೆ. ಮೊದಲಿಗೆ ಇಲ್ಲಿ 91 ರಿಂದ 120ರವರೆಗೆ ಪ್ರಶ್ನೆಗಳನ್ನು ಇರ್ತವೆ. ಹಾಗಾಗಿ ಪ್ರತಿಯೊಂದು ಪ್ರಶ್ನೆಗೂ ಇಲ್ಲಿ ಪರಿಹಾರವನ್ನು ನೀಡ್ತಾ ಇದ್ದೇನೆ. ಆಯತ ಘನದಲ್ಲಿ ಆಯತಾಕಾರದ ಮುಖಗಳ ಸಂಖ್ಯೆ ಅಂತ ಕೇಳಿದ್ದಾರೆ. ಆಯತ ಘನ ಅಂದ್ರೆ ಇಲ್ಲಿ ಚಿತ್ರವನ್ನು ಇಳಿಸಲಾಗಿದೆ. ಇಲ್ಲಿರುವಂತಹ ಮುಖಗಳ ಸಂಖ್ಯೆ ಅಂದ್ರೆ ಒಟ್ಟು 6 ಮುಖಗಳಿರುತ್ತವೆ. ಪ್ರತಿಯೊಂದು ಘನಾಕೃತಿಗಳಿಗೂ ಕೂಡ ಮುಖಗಳು, ಸಂಘಗಳು, ಅಂಚುಗಳಂತಿರ್ತವೆ. ಹಾಗಾಗಿ ಆಯತ ಘನಕ್ಕೆ ಇರುವಂತಹ ಮುಖಗಳ ಸಂಖ್ಯೆ ಎಷ್ಟು ಅಂದ್ರೆ 6 ಅನ್ನುವಂಥದ್ದು. ಇನ್ನು ಮಹತ್ತಮ ಸಾಮಾನ್ಯ ಅಪವರ್ತನ ಮಸಾವನ್ನ ಕೇಳಿದ್ದಾರೆ. 28 ಮತ್ತು 49 ಇವೆರಡು ಸಂಖ್ಯೆಗಳ ಮಸಾವನ್ನ ನಾವು ನೋಡ್ಕೊಂಡ್ರೆ ಮುಂದಿನ ಬೀಜ ಪದವನ್ನು ನೋಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಒಂದೇ 7 ಇದೆ. 28 ಮತ್ತು 49ರ ಮಸ 7 ಇದೆ. ಉಳಿದಿರ್ತಕ್ಕಂಥ ಚರಾಕ್ಷರದ ನಾವು ನೋಡ್ಕೊಂಡಾಗ ನೋಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ನಮಗೆ ಗೊತ್ತೇ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು? 2. 28 ಮತ್ತು 49ರ ಮಸ 7. x⁴ ಮತ್ತು x⁵ ಮಸಾದಲ್ಲಿ ಕಡಿಮೆ ಘಾತ ಸಂಖ್ಯೆ ಇರ್ತಕ್ಕಂಥ, ಸಾಮಾನ್ಯದಲ್ಲಿ ಕಡಿಮೆ ಘಾತ ಸಂಖ್ಯೆ ಇರ್ತಕ್ಕಂಥ ತಗೋತೀವಿ. y⁵ y⁴ y⁴ ಅಂದ್ರೆ ಇವು ಈ ಒಂದು ಕೊಟ್ಟಿರ್ತಕ್ಕಂಥ ಈ ಒಂದು ಸಮಸ್ಯೆಯ ಮಹತ್ತಮ ಸಾಮಾನ್ಯ ಅಪವರ್ತನ ಅಂದ್ರೆ 7 x⁴ y⁴ ಅನ್ನುವಂಥದ್ದು ಎರಡನೇದು ಸರಿಯಾದ ಉತ್ತರ. ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆ ಅಂತ ಕೇಳಿದ್ದಾರೆ. ಒಂದು ತ್ರಿಭುಜವು 2 ಲಂಬಕೋನಗಳನ್ನ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ತ್ರಿಭುಜದ ಒಳಕೋನಗಳ ಮೊತ್ತನೇ 180 ಇರುತ್ತೆ, ಇನ್ನೊಂದು ಕೋನ ಉಳಿದಿರುತ್ತೆ, ಹಾಗಾಗಿ ಸಾಧ್ಯ ಇಲ್ಲ. ಒಂದು ತ್ರಿಭುಜವು 2 ಅಧಿಕ ಕೋನಗಳನ್ನಂತೂ ಸಾಧ್ಯನೇ ಇಲ್ಲ. ಹಾಗಾಗಿ ಮೂರನೇ ಉತ್ತರ ಇಲ್ಲಿ ಸರಿ ಇದೆ. ಒಂದು ತ್ರಿಭುಜವು 2 ಲಘು ಕೋನಗಳನ್ನು ಹೊಂದಿರುತ್ತೆ. 2 ಲಘು ಕೋನ, ಇನ್ನೊಂದು ಲಂಬ ಕೋನ ಇರಬಹುದು ಅಥವಾ ವಿಶಾಲ ಕೋನ ಇರಬಹುದು. ಹಾಗಾಗಿ ಸರಿಯಾದ ಉತ್ತರ ಇಲ್ಲಿ ಮೂರನೇದು ಸರಿಯಾದ ಉತ್ತರ. 94ನೇ ಪ್ರಶ್ನೆ, ಇದರ ಬೆಲೆ ಅಂತ ಕೇಳಿದ್ದಾರೆ. ಇದನ್ನ ಮಿಶ್ರ ಭಿನ್ನರಾಶಿಯನ್ನ 10 + 3 13/10 ಅಂತಿದೆ. 13ರ ವರ್ಗ ಮಾಡಿದಾಗ 2197 ಘನ ಮಾಡಿದಾಗ 10ರ ಘನ 1000 ಬರುತ್ತೆ. ಇದನ್ನ ಬಿಡಿಸಿದಾಗ ನಾವು ಇಲ್ಲಿ 2197 ನಾವು ಬಿಡಿಸಿದಾಗ ಅಂದ್ರೆ ಮಿಶ್ರ ಭಿನ್ನ ರಾಶಿಯಲ್ಲಿ ಮಾಡ್ಕೊಂಡಾಗ 1000ವನ್ನು ನಾವು ತೆಗೆದುಕೊಂಡ್ವಿ ಅಂದ್ರೆ 1000 × 2 ಅಂತಂದ್ರೆ ಇಲ್ಲಿ ಎಷ್ಟಾಗ್ತದೆ? 2000 ಆಗಿ ನಮಗೆ ಉಳಿತದೆ ಎಷ್ಟು? ಇಲ್ಲಿ 197 ಉಳಿತದೆ. ಹಾಗಾಗಿ 2 ಪೂರ್ಣಾಂಕ 197/1000 ಅನ್ನುವಂಥ ಉತ್ತರ ಮೂರನೇದು ಸರಿಯಾದ ಉತ್ತರ. ಇನ್ನು ಕೆಳಗಿನವುಗಳಲ್ಲಿ ರೇಖಾತ್ಮಕ ಸಮೀಕರಣದಲ್ಲಿ ಚರಾಕ್ಷರದ ಗರಿಷ್ಠ ಘಾತ 2 ಮಾತ್ರ ಚರಾಕ್ಷರದ ಗರಿಷ್ಠ ಘಾತ 1 ಮಾತ್ರ ಹೊಂದಿರಬೇಕು. ರೇಖಾತ್ಮಕ ಸಮೀಕರಣದಲ್ಲಿ ಚರಾಕ್ಷರದ ಗರಿಷ್ಠ ಘಾತ 1 ಇರಬೇಕು. ಹಾಗಾದ್ರೆ 1 ಇರ್ತಕ್ಕಂಥ ಇದು ಅಲ್ಲ, ಇದಂತೂ ಉತ್ತರ ಅಲ್ಲ. ಇದನ್ನು ಓರೆ ಗುಣಾಕಾರ ಮಾಡಿದಾಗ ಇದನ್ನು x² ಆಗ್ತದೆ, ಇದು ಅಲ್ಲ. ಇದನ್ನ ಬಿಡಿಸಿದಾಗ ಇಲ್ಲಿ 2 4y ಆಗ್ತದ. ಈ 4y ಮತ್ತು ಈ ಕಡೆ 4y ಎರಡೂ ಹೋಗಿ ಬರೀ ಸಂಖ್ಯೆಯನ್ನ ಮಾತ್ರ ಉಳಿತು. ಹಾಗಾಗಿ ಇದು ಕೂಡ ಅಲ್ಲ. ಹಾಗಾಗಿ ಸರಿಯಾದ ಉತ್ತರ ಯಾವುದು? ಎರಡನೇ ಉತ್ತರ ಸರಿಯಾದ ಆಪ್ಷನ್ ಆಗ್ತಾ ಇದೆ. ಈಗ 5x ಅನ್ನು ಈ ಕಡೆ ತಂದ್ರೆ -3x ಆಗ್ತದೆ. 5x 2x + 5x ಅನ್ನ ಎಡಭಾಗದಲ್ಲಿ ತಂದಾಗ -5x ಆಯ್ತು. -5x - 2x -3x ಆಗ್ತಾ ಇದೆ. ಆ ಕಡೆ 6ರಲ್ಲಿ 3 -3 ಆ ಕಡೆ ಹೋದಾಗ +3 ಆಗುತ್ತೆ. ಹಾಗಾಗಿ ಇಲ್ಲಿ ಉಳಿತಕ್ಕಂಥ ಚರಾಕ್ಷರ ನಮ್ಗೆ x ಅಂದ್ರೆ ಅದರ ಚರಾಕ್ಷರ ಘಾತ ಗರಿಷ್ಠ 1 ಉಳಿದರಿಂದ ರೇಖಾತ್ಮಕ ಸಮೀಕರಣ ಎರಡನೇದಾಗುತ್ತೆ. ಇನ್ನ 96ನೇದು 150 ಮತ್ತು ಅದಕ್ಕೆ ಸಮೀಪದ ಪೂರ್ಣ ವರ್ಗ ಸಂಖ್ಯೆ. 150ಕ್ಕೆ ಸಮೀಪ ಇರತಕ್ಕಂಥ ಪೂರ್ಣ ವರ್ಗ ಸಂಖ್ಯೆ ಅಂದ್ರೆ 144 ಇದೆ. ಇವೆರಡರ ವ್ಯತ್ಯಾಸ ಅಂತ 150 ಮತ್ತು ಅದರ ಸಮೀಪದ ವರ್ಗ ಸಂಖ್ಯೆಯ ವ್ಯತ್ಯಾಸ ಎಷ್ಟಾಗುತ್ತೆ? 6 ಆಗುತ್ತೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು? 4ನೇ ಉತ್ತರ, 4ನೇ ಆಪ್ಷನ್ ಸರಿಯಾದಂತ ಉತ್ತರ. ಇನ್ನು 97ನೇದು ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ. 10ನೇ ತರಗತಿಯಲ್ಲಿ ವೃತ್ತಗಳ ಘಟಕದಲ್ಲಿ ಪ್ರಮೇಯ ಇದೆ. ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ ಎಷ್ಟು? 2 ಅನ್ನುವಂಥ ಉತ್ತರ ಆಪ್ಷನ್ 3 ಇಸ್ ಕರೆಕ್ಟ್ ಆನ್ಸರ್. 98ನೇದು ಇದು ಕೂಡ ಬಹುಪದೋಕ್ತಿಯ ಡಿಗ್ರಿ ಅಂತ ಕರೀತಾರೆ. ಡಿಗ್ರಿ ಅಥವಾ ಇನ್ನೊಂದು ಮಹತ್ತಮ ಘಾತ ಅಂತ ಕರೀತಾರೆ. ಕೊಟ್ಟಿರುವಂತಹ ಈ ಬಹುಪದೋಕ್ತಿಯಲ್ಲಿ ಚರಾಕ್ಷರದ ಗರಿಷ್ಠ ಘಾತ 7 ಇದೆ. ಹಾಗಾಗಿ ಈ ಒಂದು ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಯಾವುದು? 7 ಅನ್ನುವಂಥದ್ದು ಎರಡನೇ ಆಪ್ಷನ್ ಸರಿಯಾದ ಉತ್ತರ. ಸಮನಾದ ಭಾಗಲಬ್ಧ ಸಂಖ್ಯೆ ಅಂತ ಕೇಳಿದರೆ ಇವುಗಳನ್ನ ಛೇದವನ್ನ ಹೊಡೆದಾಗ ಎಲ್ಲಕ್ಕ ಸಮಾನ. ಇದು ನೋಡ್ರಿ, 3 7 21, 3 1 3, 3 9 27 ಅಂದ್ರೆ ಸಮಾನ ಭಿನ್ನ ರಾಶಿ ಅಂತ ಕರೀತೇವೆ. ಸಮಾನ ಭಾಗಲಬ್ಧ ಸಂಖ್ಯೆ, ಸಮಾನ ಭಿನ್ನ ರಾಶಿ. ಹಾಗಾಗಿ ಇಲ್ಲಿರುವಂತಹ ಆಪ್ಷನ್ ಇದಕ್ಕೆ ಸಮ ಇರ್ತಕ್ಕಂಥ ಯಾವುದು? ಮೂರನೇ ಆಪ್ಷನ್ 21/57 ಸರಿಯಾದ ಉತ್ತರ. 100ನೇ ಇಲ್ಲಿ -× ಅಂದ್ರೆ ಮೈನಸ್ ಘಾತ ಸಮ ಸಂಖ್ಯೆ ಅಂದ್ರೆ ಮೈನಸ್ ಅನ್ನ 4 ಸಲ ಗುಣಾಕಾರ ಮಾಡಿದಾಗ ಸಮ ಸಂಖ್ಯೆಯ ಬಾರಿ ಗುಣಾಕಾರ ಮಾಡಿದಾಗ ಪ್ಲಸ್ ಬರುತ್ತೆ. ಹಾಗಾಗಿ ಇಲ್ಲಿ ಚಿಹ್ನೆ ಏನಾಯ್ತು? ಫಸ್ಟ್
ಪ್ಲಸ್ ಆಯ್ತು ಅಂತ. ಪ್ಲಸ್ ಇರ್ತಕ್ಕಂಥ ಇವು ಎರಡೇ ಇವೆ, ಈ ಎರಡು ಆಪ್ಷನ್ಗಳಲ್ಲಿ ಉತ್ತರ ಇರುತ್ತೆ ಅಂತ. 3 6 18, 18 2 36, 36 36 ಅಂದ್ರೆ ಪ್ಲಸ್ 36 ಅಂದ್ರೆ ಸರಿಯಾದ ಉತ್ತರ ಆಪ್ಷನ್ 2 ಪ್ಲಸ್ 36 ಅನ್ನುವಂಥ ಉತ್ತರ. ಇನ್ನು 101 2 - 5 ಬಿಂದು ಕಾರ್ಟೇಶಿಯನ್ ಸಮತಲದ ಯಾವ ಚತುರ್ಥಕದಲ್ಲಿ ಇರುತ್ತೆ ಅಂತ ಕೇಳಿದ್ರೆ, ಈ ರೀತಿ ನಾವು ಒಂದು ಚತುರ್ಥಕದ ಕಾರ್ಟೇಶಿಯನ್ ಸಮತಲವನ್ನು ಹಾಕಿದಾಗ ಇಲ್ಲಿ ಎರಡು ಏನಾಗಿರುತ್ತೆ, ಪ್ಲಸ್ ಇರುತ್ತೆ ಎಕ್ಸ್ ಮತ್ತು ವೈ. ಇಲ್ಲಿ ಎಕ್ಸ್ ಬೆಲೆ ಮೈನಸ್ ಇರುತ್ತೆ, ವೈ ಬೆಲೆ ಪ್ಲಸ್ ಇರುತ್ತೆ. ಇಲ್ಲಿ ಎಕ್ಸ್ ಬೆಲೆ ಮತ್ತೆ ಇಲ್ಲಿ ಮೈನಸ್ ಇರುತ್ತೆ, ವೈ ಬೆಲೆ ಮೈನಸ್ ಇರುತ್ತೆ. ಇಲ್ಲಿ ಎಕ್ಸ್ ಬೆಲೆ ಪ್ಲಸ್ ಇರುತ್ತೆ, ವೈ ಬೆಲೆ ಮೈನಸ್ ಇರುತ್ತೆ. ಇದು ಇರ್ತಕ್ಕಂಥದ್ದು ಯಾವುದು ಅಂದ್ರೆ ಪ್ಲಸ್ ಮೈನಸ್ ಇರ್ತಕ್ಕಂಥದ್ದು. ಪ್ಲಸ್ ಮೈನಸ್ ಇರ್ತಕ್ಕಂಥ ಯಾವ ಚತುರ್ಥಕ ಅಂದ್ರೆ ಇದು 1, ಇದು 1ನೇದು, ಇದು 2ನೇದು, ಇದು 3ನೇದು, ಇದು 4ನೇದು. ಹಾಗಾಗಿ ಸರಿಯಾದ ಉತ್ತರ ಯಾವುದು, 4ನೇ ಚತುರ್ಥಕ. ಯಾಕಂದ್ರೆ ಫಸ್ಟ್ ಪ್ಲಸ್ ಇದೆ 2ರಿಂದ, 5ರಿಂದ ಮೈನಸ್ ಇದೆ, ಪ್ಲಸ್ ಮೈನಸ್ ಇರ್ತಕ್ಕಂಥ 4ನೇ ಚತುರ್ಥಕ. ಇನ್ನು 102ನೇ ಪ್ರಶ್ನೆ, ಎಜಿಎಚ್ ಕೋನ ಅಂದ್ರೆ 50 ಡಿಗ್ರಿ. ಎಜಿಎಚ್ ಅಂದ್ರೆ 50 ಡಿಗ್ರಿ ಇದ್ದಾಗ ಇದು ಒಂದು ಸರಳ ರೇಖೆ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗುವ ಕೋನ 130 ಡಿಗ್ರಿ ಅಂತ ಗೊತ್ತಿದೆ. ಈ ಕಡೆ ತಗೊಂಡಾಗ ಇದನ್ನು ಕೂಡ 130 ಡಿಗ್ರಿ ಆಗುತ್ತೆ. ಹಾಗಾಗಿ ಇವೆರಡು ತೆಗೆದುಕೊಳ್ಳೋಣ. ಇವೆರಡು ಪಾರ್ಶ್ವ ಕೋನಗಳಾಗ್ತವೆ. ಎಜಿಎಚ್ ಪರ್ಯಾಯ ಕೋನಗಳು. GHD ಇದು 50 ಆದಾಗ ಇದು ಕೂಡ 50 ಆಗುತ್ತೆ. 50 ಅಂದ್ರೆ ಈ ಸರಳ ರೇಖೆಯ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗುವ ಕೋನಗಳ ಮೊತ್ತ 180 ಡಿಗ್ರಿ ಆಗಬೇಕು. ಅಥವಾ ಇದು 130, ಇವು ಪರ್ಯಾಯ ಕೋನಗಳು. ಇದು 130 ಆದಾಗ ಇದು 130 ಆಗುತ್ತೆ. ಇವು ಪರ್ಯಾಯ ಅನುರೂಪ ಕೋನಗಳು. 130ರ ಅಭಿಮುಖ ಕೋನ, ಸಂಧಾನಿಮುಖ ಕೋನಗಳು ಮತ್ತು 130 ಅಂತ. ಎಲ್ಲಿ ಹೋದರೂ ಕೂಡ ಯಾವುದೇ ರೀತಿಯನ್ನು ಮಾಡಿದ್ರು ಕೂಡ ಬರ್ತಕ್ಕಂಥ ಉತ್ತರ 130, 3ನೇ ಆಪ್ಷನ್ ಸರಿಯಾದ ಉತ್ತರ. ಇನ್ನು ಕೊಟ್ಟಿರುವ ಚಿತ್ರದಲ್ಲಿ ABCD ಒಂದು ವಜ್ರಾಕೃತಿಯಾಗಿದೆ. ABಯ ಉದ್ದವನ್ನು ಕೊಟ್ಟಿದ್ದಾರೆ, ADಯ ಉದ್ದವನ್ನು ಕೊಟ್ಟಿದ್ದಾರೆ, ಎಕ್ಸ್ನ ಬೆಲೆಯನ್ನು ಕೇಳಿದ್ದಾರೆ. ಈ ಒಂದು ವಜ್ರಾಕೃತಿ ಎಲ್ಲ ಬಾಹುಗಳು ಸಮನಾಗಿರುತ್ತವೆ. ಅಭಿಮುಖ ಬಾಹುಗಳು ಪ್ರತಿಯೊಂದು ಬಾಹುಗಳು ಸಮನಾಗಿರುತ್ತೆ. ಹಾಗಾಗಿ ಇಲ್ಲಿಯೂ ಕೂಡ ಇವೆರಡು ಬಾಹುಗಳ ಉದ್ದ ಸಮ ಅಂತ ನಾವು ತೆಗೆದುಕೊಂಡಾಗ 2x + 3, 3x - 2 ಅಂತ ತೆಗೆದುಕೊಂಡಾಗ x ಒಂದು ಕಡೆ ಮಾಡಲಾಗಿದೆ, ಸ್ಥಿರಾಂಕಗಳನ್ನು ಒಂದು ಕಡೆ ಮಾಡಲಾಗಿದೆ. 3x ನಲ್ಲಿ 2x ಅಂದ್ರೆ -1x, -2 -3 -2 -5 ಮೈನಸ್ ಕ್ಯಾನ್ಸಲ್ ಆದ್ರೆ ಬಂದಿರತಕ್ಕಂಥ ಉತ್ತರ 5 ಅಂದ್ರೆ ಇಲ್ಲಿ 103ನೇ ಪ್ರಶ್ನೆಗೆ ಸರಿಯಾದ ಉತ್ತರ 4ನೇ ಆಪ್ಷನ್ 5 ಅನ್ನುವಂಥ ಉತ್ತರ. ಇನ್ನು 104ನೇದು, ತ್ರಿಜ್ಯವು 28 ಸೆಂಟಿಮೀಟರ್ ಆಗಿರುವ ಒಂದು ವೃತ್ತದ ತ್ರಿಜ್ಯಾಂತರ ಖಂಡದಲ್ಲಿನ ಕೇಂದ್ರದ ಕೋನ 45 ಡಿಗ್ರಿ ಆದರೆ ತ್ರಿಜ್ಯಾಂತರ ಖಂಡವು ಹೊಂದಿರಬಹುದಾದ ಕಂಸದ ಉದ್ದ ಅಂದ್ರೆ θ/360 ಡಿಗ್ರಿ ಇಂಟು 2πr ಅಂತ 10ನೇ ತರಗತಿಯ ಒಂದು ಘಟಕದಲ್ಲಿ ಇದೆ. ಇದು ಇಲ್ಲಿ ಥೀಟಾ 45 ಡಿಗ್ರಿ / 360 ಇಂಟು ಪೈ ಅಂದ್ರೆ 2, 2 ಇಂಟು ಪೈ ಅಂದ್ರೆ 22/7 ಇಂಟು ಎಷ್ಟಿದೆ ಅಂದ್ರೆ ಇದು 6 ಇದೆ. 6 ಅಂದ್ರೆ ತ್ರಿಜ್ಯ 28 ಕೊಟ್ಟಿದ್ದಾರೆ. ಛೇದವನ್ನು ಹೊಡೆದಾಗ 7 ಅಂದ್ರೆ 7, 7 4 28. ಆಮೇಲೆ ಇಲ್ಲಿ ಮತ್ತೆ ಛೇದವನ್ನು ಹೊಡೀರಿ. ಈಗ 4 ಇದೆ, 4 1 4, 4 9 360 ಹೋಗುತ್ತೆ. 45 1 45 2 ಹೋಯ್ತು 90. ಈ ಎರಡು ಹೋಯ್ತು. ಎಲ್ಲ 7 ಮತ್ತು 7 ಹೋದಾಗ ಉಳಿದಿರ್ತಕ್ಕಂಥ ಉತ್ತರ ಇಲ್ಲಿ ಎಷ್ಟು ಉಳಿಲಿ ಅಂತಂದ್ರೆ 22. 4 4 ಹೋಗು ಟೋಟಲ್ ಎಷ್ಟು ಉಳಿತೆ, ಇಲ್ಲಿ ಸ್ವಲ್ಪ ಕಚ್ಚೆ ಇದಾಗ್ತಾ ಇದೆ, ಪ್ಲೇಸ್ ಇಲ್ಲ. ಹಾಗಾಗಿ ಬಂದಿರತಕ್ಕಂಥ ಉತ್ತರವನ್ನು ತಾವು ಲೆಕ್ಕಾಚಾರವನ್ನು ಮಾಡಿ ನೋಡಿ. ಇದರ ಉತ್ತರ 22 ಸೆಂಟಿಮೀಟರ್ ಅನ್ನುವಂಥದ್ದು. 2πr ಅನ್ನುವಂಥದ್ದು ಇದೆ. 2πr 2 ಇದೆ, 2πr ಅನ್ನುವಂಥದ್ದು. 105ನೇ ಪ್ರಶ್ನೆ, 135 ಡಿಗ್ರಿಯ ಕೋನದ ಸರಳ ಪೂರಕ ಅಂದ್ರೆ ಇದು 80 ಆಗ್ಬೇಕು. 135ಕ್ಕೆ 80 ಆಗ್ಬೇಕಾದ್ರೆ 45 ಇರಬೇಕು, 45 ಡಿಗ್ರಿ ಇರಬೇಕು. ಪ್ಲಸ್ ಮತ್ತೆ 45 ಡಿಗ್ರಿ ಅಳತೆಯ ಕೋನದ ಲಂಬ ಪೂರಕ ಅಂದ್ರೆ ಇದು 90 ಡಿಗ್ರಿ ಆಗ್ಬೇಕು, ಇದು 45. ಇವೆರಡು ಮೊತ್ತವು ಸಾಂಖ್ಯಿಕವಾಗಿ ಈ ರೀತಿಯ ಕೋನದ ಅಳತೆ ಇದೆ. 45 + 45 90 ಆದ್ರೆ ಅದನ್ನ ಎಂತ ಕೋನ ಅಂತ ಕರಿತೀವಿ, ಲಂಬ ಕೋನ ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ 4 ಇಸ್ ರೈಟ್ ಆನ್ಸರ್ ಅಂತ. ಇನ್ನು 106ನೇದು, AC = BD. AC ಅಂದ್ರೆ ಇದು ಟೋಟಲ್ ಇಲ್ಲಿಂದ ಇಲ್ಲಿಗೆ ಸಮ ಇದೆ. ಆಮೇಲೆ BD ಸಮ ಇದೆ. ಹಾಗಾದ್ರೆ ಇಲ್ಲಿ ನಮ್ಮ BC ಅನ್ನುವಂಥ ಎರಡರಲ್ಲಿ ಕಾಮನ್ ಆಗಿ ಬರ್ತಾ ಇದೆ ಬಾಹುಗಳಲ್ಲಿ. ಈ ಕಡೆ AC ಯಲ್ಲಿ BC ಕಾಮನ್ ಇದೆ. ಅಂದ್ರೆ AB + AC ನಾವು ಇದನ್ನ ಹಾಕೊಂಡ ಬೇಕಾದ್ರೆ AB + AC ಅಂತ ಹಾಕೊಡ್ರಿ. AB + BC ಹಾಕೊಂಡಾಗ AC ಆಗ್ತದೆ, BC + CD ಹಾಕೊಂಡಾಗ ಈಗ AB + ಈಗ ನೋಡಿ AC = ಇಲ್ಲಿ AC = BD ಅಂತ ಕೊಟ್ಟಿದ್ದಾರೆ. AC = BD. AC ಅಂದ್ರೆ AB + BC, BD ಅಂದ್ರೆ BC + CD. ಇದು BC ಕ್ಯಾನ್ಸಲ್ ಆಯ್ತು, ಉಳಿತೇನೆ AB = CD ಅಂದ್ರೆ ಆಪ್ಷನ್ 2 ಕರೆಕ್ಟ್ ಆನ್ಸರ್ ಅನ್ನುವಂಥದ್ದು. ಇದಕ್ಕೆ ಇನ್ನೂ ಸ್ಪಷ್ಟವಾದಂತಹ ಉತ್ತರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಸಪರೇಟ್ ಆಗಿ ಪೂರ್ತಿ ಸೊಲ್ಯೂಷನ್ ಅನ್ನು ಮಾಡುವುದರ ಮೂಲಕ ವಿವರಣೆಯನ್ನು ಕೊಡ್ತೇನೆ. 0.54ರ P/Q ರೂಪ ಅಂತ ಕೇಳಿದ್ದಾರೆ. ಇದು 0.54ರ PQ ರೂಪ ಅಂದ್ರೆ ಇದು x = 0.54 ಅಂತ ತೆಗೆದುಕೊಳ್ಳಬೇಕು. ಇದಕ್ಕೆ 0.54 ಅಂತ ತೆಗೆದುಕೊಳ್ಬೇಕು. ಇದಕ್ಕೆ ನೆಕ್ಸ್ಟ್ ನಾವೇನ್ ಮಾಡ್ಬೇಕಂದ್ರೆ 100ರಿಂದ ಗುಣಿಸಿದಾಗ ಡ್ಯಾಶ್ 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 ಹೀಗೆ ಇರುತ್ತೆ. ಇದನ್ನ ದಶಮಾಂಶ ನಂತರ 2 ಅಂಕಿಗಳಿವೆ ಅಂದ್ರೆ ಇದನ್ನು 100ರಿಂದ ಗುಣಾಕಾರ ಮಾಡ್ತೀವಿ. 100x ಬರುತ್ತೆ.
100x ಇಸ್ ಈಕ್ವಲ್ ಟು ಆ ಕಡೆ ಇರತಕ್ಕಂಥ ನನ್ನ ಗುಣಾಕಾರವನ್ನು ಮಾಡಿದಾಗ 54 ಪಾಯಿಂಟ್ ಮತ್ತೆ ಮುಂದೆ 5 4 5 4 ಹಾಗೆ ಇರುತ್ತೆ 5 4 5 4 ಅಂತ ಈ ರೀತಿ ಇರುತ್ತೆ ಡ್ಯಾಶ್ 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 ಇದನ್ನು ಕಳೆದಾಗ 99x ಅಂತ ಬರುತ್ತೆ ಇದು 99x ಆಗುತ್ತೆ. ನೆಕ್ಸ್ಟ್ ಸಮನಾಗಿದೆ ಇಲ್ಲಿ ಕಳೆದಾಗ 54.000 ಅಂತ ಉಳಿದಿರುತ್ತೆ. ಹಾಗಾಗಿ ಇಲ್ಲಿ x ಇಸ್ ಈಕ್ವಲ್ ಟು 54 ಈ 99 ಆ ಕಡೆ ಹೋದಾಗ ಛೇದ ಹೋಗುತ್ತೆ 99 ಇದನ್ನ ಛೇದವನ್ನು ಹೊಡೆದಾಗ 9 6 54 ಹೋಯ್ತು 9 11 99 ಸರಿಯಾದ ಉತ್ತರ 6/11 ಅನ್ನುವಂಥ ಉತ್ತರ. ಇನ್ನು 108ನೇ ಪ್ರಶ್ನೆ ಒಂದು ಸಂಖ್ಯೆ 1/3ಗೆ 1/5 ಅನ್ನು ಕೂಡಿದರೆ 32 ಬರುತ್ತದೆ. ಒಂದು ಸಂಖ್ಯೆ 1/3ಗೆ ಒಂದು ಸಂಖ್ಯೆ ಇದೆ ಇಲ್ಲಿ ಇರತಕ್ಕಂಥ ಇದೇ ಸಂಖ್ಯೆನ ತೆಗೆದುಕೊಂಡ್ರೆ 1/60 ಇದೆ. ಸಪೋಸ್ ಇದು ಉತ್ತರ ನಮ್ದು 60 ಇದೆ ಇಲ್ಲೇ ಮಾಡ್ಕೊಂಡ್ರು ಕೂಡ ಉತ್ತರವನ್ನು ಬರುತ್ತೆ. ಇದು ಒಂದು ಸಂಖ್ಯೆ 1/3 ಅಂದ್ರೆ 60ರ 1/3 ಅಂದ್ರೆ ಎಷ್ಟು 60ರ 1/3 ಅಂದ್ರೆ 3ರಿಂದ ಭಾಗಾಕಾರ ಮಾಡಿದ್ರೆ 3 20 60. ಒಂದು ಸಂಖ್ಯೆ 1/5 ಎಷ್ಟಂದ್ರೆ ಇದು 60ನ್ನು ತೆಗೆದುಕೊಂಡಾಗ ಇದು ಎಷ್ಟು ಆಗ್ತದೆ 12 ಅಂದ್ರೆ 12 ಆಗುತ್ತೆ. ಒಟ್ಟು 2 ಕೂಡಿಸಿದ್ರೆ 32 ಅಂತ ಬರುತ್ತೆ. ಆ ಸಂಖ್ಯೆ ಯಾವುದು ಅಂತಂದ್ರೆ ಇದು 60 ಅಂತಕ್ಕಂಥ ಉತ್ತರ. ಇದು ಬೇರೆ ಇದೆಲ್ಲ ಚೆಕ್ ಮಾಡ್ಕೊಂಡು 1/3 ಇದು 1/3 ಇಂಟು ಉತ್ತರವನ್ನ ಇಟ್ಕೊಂಡ್ರೆ ನೇರವಾಗಿ ಫಾಸ್ಟ್ ಆಗಿ ಬರುತ್ತೆ. ಇದು 60 ಇಟ್ಕೊಂಡ್ರೆ ಇದು ಎಷ್ಟು ಬಂತು 20 ಬಂತು. ನಾನು ಉತ್ತರ ಬಿ ಅಂತ 2 ಅಂತ ತೆಗೆದುಕೊಂಡಿನಿ ಕೊಂಡಾಗ ಇದು 12 ಬಂತು. ಇವುಗಳನ್ನ ನಮಗೆ ಯಾವ ಸಂಖ್ಯೆ ತೆಗೆದುಕೊಂಡು ಬರ್ತಂದ್ರೆ 32 ಬರ್ತಕ್ಕಂಥ ಯಾವುದು ಅಂದ್ರೆ 60 ಅಂತಕ್ಕಂಥದ್ದು. 109ನೇ ಪ್ರಶ್ನೆ 21 ಸೆಂಟಿಮೀಟರ್ ತ್ರಿಜ್ಯದ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ 2πr² ಅನ್ನುವಂಥ ಸೂತ್ರ ಇದೆ. ಇಲ್ಲಿ ಬೆಲೆಗಳನ್ನು ಆದೇಶಿಸ್ತಾ ಹೋಗಬೇಕು. ಇಲ್ಲಿ 2 ಅಂದ್ರೆ 2 π ಅಂದ್ರೆ 22/7 ಇದೆ ಅಲ್ಲಿ ಕೊಟ್ಟಿದ್ದಾರೆ 22/7 ಇದೆ ಇಂಟು r ಅಂದ್ರೆ ತ್ರಿಜ್ಯ ಎಷ್ಟಿದೆ 21 ಇದೆ ಅದನ್ನು 2 ಬಾರಿ 21 ಇಂಟು 21 ಅಂತ ಕೊಡ್ರಿ 2 ಬಾರಿ ಬರೆಯಲಾಗಿದೆ ಯಾಕಂದ್ರೆ ಸ್ಕ್ವೇರ್ ಇದೆ ಅಲ್ಲಿ 21 7 ಅಂದ್ರೆ 7 7 3 21 ಅಂದ್ರೆ 22 44 ಇಂಟು 3 ಇಂಟು 21 ಗುಣಾಕಾರ ಮಾಡಿದಾಗ 2772 ಅನ್ನುವಂಥ ಉತ್ತರ. ಇನ್ನು 110ನೇ ಪ್ರಶ್ನೆ ABD ಅಂದ್ರೆ 125 ಇದು ಒಂದು ಸರಳ ರೇಖೆ ಮೇಲೆ ಒಂದು ಕಿರಣ ನಿಂತಾಗ ಉಂಟಾಗುವ ಕೋನಗಳ ಮೊತ್ತ 180 ಆಗಬೇಕು. 125 ಅಂದ್ರೆ ಇದು 55 ಡಿಗ್ರಿ ಆಯಿತು. AC ಇದು 130 ಡಿಗ್ರಿ ಅಂದ್ರೆ ಇದು 50 ಆಯಿತು. ಇದು 50 ಅಂದ್ರೆ ತ್ರಿಭುಜದ 3 ಒಳ ಕೋನಗಳ ಮೊತ್ತ ಎಷ್ಟು ಅಂದ್ರೆ 180 ಆಗಬೇಕು. 55 50 ಅಂದ್ರೆ ಇದು ಎಷ್ಟು ಬೇಕಿದೆ 75 ಡಿಗ್ರಿ ಬೇಕು. ಅಂದ್ರೆ ತ್ರಿಭುಜದ 3 ಕೋನಗಳ ಮೊತ್ತ 180 ಆಗಬೇಕಾದ್ರೆ ಎ ಕೋನದ ಅಳತೆ ಎಷ್ಟಿರಬೇಕು 75. ಸರಿಯಾದ ಉತ್ತರ 4ನೇ ಆಪ್ಷನ್. 1ನೇದು 4 ಕೆಂಪು ಪೆನ್ನುಗಳು 5 ಕಪ್ಪು ಪೆನ್ನುಗಳು ಅಂದ್ರೆ ಒಟ್ಟು ಪೆನ್ನುಗಳ ಸಂಖ್ಯೆ 9 ಆಯಿತು. ಅಂದ್ರೆ n of s is equal to ಎಷ್ಟಾಯಿತು 9 ಅನ್ನುವಂಥ ಒಟ್ಟು ಪೆನ್ನುಗಳ ಸಂಖ್ಯೆ 9 ಆಗಿದೆ ಇಲ್ಲಿ. ನೆಕ್ಸ್ಟ್ ಒಂದು ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಪೆನ್ನು ಹೊರತದೆ ಆ ಪೆನ್ನು ಕೆಂಪು ಆಗದಿರುವ ಅಂದ್ರೆ ಕೆಂಪುದನ್ನು ಹೊರತುಪಡಿಸಿದಾಗ ಉಳಿದಿರ್ತಕ್ಕಂಥ ಎಷ್ಟು ಕಪ್ಪು ಪೆನ್ನುಗಳು ಅಂದ್ರೆ ಒಟ್ಟು 5 ಭಾಗಿಲೆ ಎಷ್ಟು ಅಂದ್ರೆ 9 ಅನ್ನುವಂಥ ಉತ್ತರ ಸರಿಯಾದ ಉತ್ತರ. ಇದು ಪ್ರಶ್ನೆ ಆಪ್ಷನ್ 1ನೇದು ಉತ್ತರ ಸರಿಯಾದ. ಇನ್ನು ಒಂದು ಘನಾಕೃತಿಯ ಮುಖಗಳ ಸಂಖ್ಯೆ ಮತ್ತು ಅಂಚುಗಳ ಸಂಖ್ಯೆ ಕ್ರಮವಾಗಿ 6 ಮತ್ತು 12 ಆಗಿದೆ. ಈ ಘನಾಕೃತಿಯಲ್ಲಿರುವ ಶೃಂಗಗಳ ಸಂಖ್ಯೆ f+v=e+2 ಇದೆ. f ಅಂದ್ರೆ 6 ವಿ ಅಂದ್ರೆ ಶೃಂಗಗಳ ಸಂಖ್ಯೆ ಎಷ್ಟಿರಬೇಕು e+2 ಅಂದ್ರೆ ಇದು 14 ಆಗಬೇಕು. 14 ಆಯ್ತಂದ್ರೆ ಇದು 14 ಆಗಬೇಕಾದ್ರೆ ಇದು 14 ಆಗಬೇಕಾದ್ರೆ ಎಷ್ಟು ಕೂಡಿಸ್ಬೇಕಂದ್ರೆ 8 ಕೂಡಿಸ್ಬೇಕು. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ 1ನೇದು ಸರಿ ಉತ್ತರ. 113ನೇ ಪ್ರಶ್ನೆ 4 ಸೆಂಟಿಮೀಟರ್ ಉದ್ದದ ಬಾಹುವಿನ ಒಂದು ಸಮಬಾಹು ತ್ರಿಭುಜ ತಂತಿಯನ್ನು ತುಂಡರಿಸಿ. 4 ಸೆಂಟಿಮೀಟರ್ ಬಾಹು ಇರತಕ್ಕಂಥ ಸಮಬಾಹು ತ್ರಿಭುಜ ಅಂದ್ರೆ ಇದರ ಸುತ್ತಳತೆ ಎಷ್ಟಾಯ್ತು ಒಟ್ಟು 12 ಸೆಂಟಿಮೀಟರ್ ಆಯಿತು. ತಂತಿಯನ್ನು ನೇರಗೊಳಿಸಿ ನಂತರ ಚೌಕಾಕಾರಕ್ಕೆ ಬದಲಿಸಿದಾಗ ಅಂದ್ರೆ 12 ಸೆಂಟಿಮೀಟರ್ ಇರತಕ್ಕಂಥನ್ನ ತೆಗೆದು ತಂತಿಯನ್ನು ಚೌಕ ಆಕಾರದಲ್ಲಿ ಮಾಡಬೇಕಾಗಿದೆ. ಚೌಕ ಅಂದ್ರೆ ಆ 12ಅನ್ನ 4 ಬಾಹುಗಳಿಗೆ ಹಂಚಿ 12ಅನ್ನ 4 ಬಾಹುಗಳಿಗೆ ಹಂಚಿದ 4 ಒಂದಲೇ 4 3 12 ಪ್ರತಿಯೊಂದು ಬಾಹುವಿನ ಉದ್ದ ಎಷ್ಟಾಗ್ತದೆ 3 ಸೆಂಟಿಮೀಟರ್ ಅಂದ್ರೆ ಆಪ್ಷನ್ 4 ಸರಿಯಾದ ಉತ್ತರ. ಇನ್ನು 114ನೇದು ಎಬಿಸಿಯಲ್ಲಿ ಸಿ ಲಂಬಕೋನವಾಗಿದೆ. AC 5 ಸೆಂಟಿಮೀಟರ್ BC 12 ಸೆಂಟಿಮೀಟರ್ ಆದ್ರೆ ABCಯ ಸುತ್ತಳತೆಯನ್ನ ಕೇಳಿದ್ದಾರೆ. ಇದು ತ್ರಿಭುಜವನ್ನ ಕೊಟ್ಟಿದ್ದಾರೆ ಇಲ್ಲಿ ಲಂಬಕೋನ ತ್ರಿಭುಜ. ಇಲ್ಲಿ ಸಿ ಕೋನ 90 ಅಂತ ಹೇಳಿದ್ದಾರೆ. 90 ಅಂದ್ರೆ ಇದು ABC ಅನ್ನ ಕೊಟ್ಟಿದ್ದಾರೆ. ABC ಇದರಲ್ಲಿ AC ಎಷ್ಟು ಕೊಟ್ಟಿದ್ದಾರೆ ಒಂದು 5 ಕೊಟ್ಟಿದ್ದಾರೆ ಒಂದು 12 ಕೊಟ್ಟಿದ್ದಾರೆ. ಇದು ಪೈಥಾಗೋರಸ್ನ ಪ್ರಮೇಯ ಹಚ್ಚಿದರೆ ಇದು 13 ಅನ್ನ ಬರುತ್ತೆ. ಕರ್ಣ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಾದ ಸ್ಕ್ವೇರ್ ಪ್ಲಸ್ 5ರ ವರ್ಗ 12ರ ವರ್ಗ 144 25 169 ಆಗ್ತದೆ. 169ರ ವರ್ಗಮೂಲ ಅಂದ್ರೆ 13 ಆಗುತ್ತೆ. ಈಗ ಇದ್ರ ಸುತ್ತಳತೆ
13, 5, 18, 18 ಪ್ಲಸ್ 12 ಅಂದ್ರೆ 30. ನಾಲ್ಕನೇ ಉತ್ತರ ಸರಿಯಾದಂತ ಉತ್ತರ. 115 ಒಂದು ಸಂಖ್ಯೆ 4/5 ರಷ್ಟು, ಅದೇ ಸಂಖ್ಯೆ 3/4 ರಷ್ಟಕ್ಕಿಂತ 4 ಹೆಚ್ಚು, ಆದರೆ ಆ ಸಂಖ್ಯೆ ಎಷ್ಟು ಅಂತ ಹೇಳಿ ಮತ್ತೆ ಇದು ಮೇಲ್ಗಡೆ ಮಾಡಿರುವ ಹಾಗೆ ಈ 80ನ ತೆಗೆದುಕೊಂಡು ಒಂದು ಸಂಖ್ಯೆ 4/5 ಒಂದು ಸಂಖ್ಯೆ ಅಂದ್ರೆ ನಾವು ಎಕ್ಸ್ ಅಂತ ಕೂಡ ಇಟ್ಕೋಬಹುದು. ಇದಕ್ಕೆ ಎಕ್ಸ್ ಇಂಟು 4/5 ಅಂತ ಮಾಡ್ಕೊಳ್ಬಹುದು. ಮತ್ತು ಅದೇ ಸಂಖ್ಯೆಯ 3/4 ರಷ್ಟಕ್ಕಿಂತ 4 ಹೆಚ್ಚು ಅಂತ ಮಾಡ್ಕೊಂಡು ಇದನ್ನ ಬಿಡಿಸಿದಾಗ ಬಂದಿರತಕ್ಕಂಥ ಉತ್ತರ ಎಷ್ಟು? 80 ಅಂತ. ಅಂದ್ರೆ ಇಲ್ಲಿ 80 ಅಂದ್ರೆ 5 1 5 5 16 ಅಂದ್ರೆ ಇಲ್ಲಿ ಎಕ್ಸ್ ಅಂದ್ರೆ ನಾವು 80 ತೆಗೆದುಕೊಂಡಾಗ 5 16 80 ಅಂದ್ರೆ 16 4 64 ಆಗುತ್ತೆ. ಇಲ್ಲಿ ಅದೇ ರೀತಿ 4 ಇದೆ, 4 20 20 ಇಂಟು ಇಲ್ಲಿ ಎಷ್ಟಿದೆ ಅಂತಂದ್ರೆ 23 60 ಪ್ಲಸ್ 4 ಅಂದ್ರೆ 64. ಎರಡೂ ಭಾಗಗಳನ್ನ ಸರಿಯಾಗಬೇಕು ಅಂತ. ಹಾಗಾದ್ರೆ ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಉತ್ತರ ಮೂರನೇ ಆಪ್ಷನ್ ಸರಿಯಾದಂತ ಉತ್ತರ. ನೆಕ್ಸ್ಟ್ ಈಗ 116ನೇ ಪ್ರಶ್ನೆ. 14 ಸೆಂಟಿಮೀಟರ್ ಸುತ್ತಳತೆರುವ ಒಂದು ಆಯತವನ್ನು ರಚಿಸಿ ಎಂದು ವಿದ್ಯಾರ್ಥಿಗಳಿಗೆ ಕೇಳಿದರೆ ಇದು ಹೊಂದಿರುವ ಪ್ರಶ್ನೆ ಇದೆ. ಇದ್ರ ಪ್ರಶ್ನೆ ಇದೆ, ಪ್ರಶ್ನೆಯನ್ನು ಬಿಡಿಸ್ತಕ್ಕಂಥ ಇದು ತೆರೆದ ರೀತಿಯ ಪ್ರಶ್ನೆಯಾಗಿದೆ ಅಂತಕ್ಕಂಥದ್ದು. 117ನೇದು ವಿಚಾರಗಳ ನಡುವಿನ ಸಹಸಂಬಂಧದ ಮೂಲಕ ವಿಷಯಾಂಕವನ್ನು ಅನ್ವಯಿಸುವ ಬೋಧನಾ ಪ್ರಕ್ರಿಯೆ ಯಾವುದಂದ್ರೆ ಪರಿಕಲ್ಪನೆ. ತಿಳಿದಿರುವ ಕಡೆಯಿಂದ ತಿಳಿಯದಿರುವ ವಿಷಯದ ಕಡೆಗೆ ಸಾಗುವ ಗಣಿತದ ಬೋಧನಾ ವಿಧಾನ ಯಾವುದಂದ್ರೆ ಇದು ಅನುಗಮನ ವಿಧಾನ. 119 ಸ್ಥಾಯಿ ಕಲಿಕಾ ಮಾದರಿ ಬಳಸಿ ಗಣಿತ ಪಾಠವನ್ನು ಅನುಕೂಲಿಸುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನು ಹಂಚಿಕೊಳ್ಳುವ ಮತ್ತು ಸಂವಹನಿಸುವ ಹಂತ ಯಾವುದು ಅಂದ್ರೆ ತೊಡಗಿಸಿಕೊಳ್ಳುವ ಹಂತ. ಪ್ರಾಥಮಿಕ ಹಂತದ ಗಣಿತ ಕಲಿಕೆಯಲ್ಲಿ ಸೇರಿಸಿರದ ಸಂಗತಿ ಯಾವುದು ಅಂದ್ರೆ ಭಾಷೆಯ ಬೆಳವಣಿಗೆ ಅನ್ನುವಂಥ. ಆತ್ಮೀಯರೇ, ಈ ರೀತಿಯಾಗಿ ಈ ಒಂದು ಇಂದು ನಡೆದಿರತಕ್ಕಂಥ TET ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ, ಆ ಪತ್ರಿಕೆಯ ಸಂಪೂರ್ಣ ಪರಿಹಾರವನ್ನು ನೀಡಿದ್ದೇನೆ. ಕೇವಲ ಇಲ್ಲಿ ಹೆಚ್ಚಿಗೆ ಉತ್ತರಗಳ ಕಡೆ ಹೆಚ್ಚು ಗಮನವನ್ನು ಕೊಟ್ಟು ಉತ್ತರವನ್ನು ನೀಡಿದ್ದೇನೆ. ವಿವರಣೆಯನ್ನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಬೇಕಾದರೆ ಸಂಪೂರ್ಣವಾದಂತಹ ವಿವರಣೆಯನ್ನು ಕೊಡುತ್ತೇನೆ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು.